ಈ ಮೇಘಾಲಯದ ಒಂದು ಜೈತ್ಯ ಹಿಲ್ಸ್ ಅನ್ನೋ ಒಂದು ಜಿಲ್ಲೆಯ ಒಂದು ಊರದು. ಆ ಊರಲ್ಲಿ ಆ ಮಣ್ಣಿನ ಗುಣದಲ್ಲಿ ಆ ಮಣ್ಣಿನಲ್ಲಿ ಆದ ಒಂದು ಟರ್ಮರಿಕ್ ಏನಿದೆ ಅದು ಲಕಡಾಂಗ್ ಟರ್ಮರಿಕ್. ಡೈರೆಕ್ಟ್ ಆಗಿ ಬಿಸಿಲಲ್ಲೇ ಡ್ರೈ ಮಾಡಿದ್ವಿ, ಡ್ರೈ ಟರ್ಮರಿಕ್ ಇದು. ಓಕೆ, ಈ ತರ ಇರುತ್ತೆ ಟರ್ಮರಿಕ್ ಅಂದ್ರೆ. ಪೌಡರ್ ಮಾಡುವ ಸಿಸ್ಟಮ್ ಕೂಡ ಈ ರೀತಿ ಇದೆ ನಮ್ದು. ಇದು ಒನಕೆಯಲ್ಲೇ ಪೌಡರ್ ಮಾಡೋದು ನಾವು. ಒಂದು ಕೊಕೊನಟ್ ಆಯಿಲ್, ಜಿಂಜರ್ ಆಯಿಲ್, ಮಸ್ಟರ್ಡ್ ಆಯಿಲ್, ಗ್ರೌಂಡ್ನಟ್ ಆಯಿಲ್, ಫ್ಲವರ್ ಆಯಿಲ್, ಫ್ಲಾಕ್ಸೀಡ್ ಆಯಿಲ್, ನೆಗರ್ಸೀಡ್ ಆಯಿಲ್, ಸಾಲ್ಫ್ಲವರ್ ಆಯಿಲ್, ಕ್ಯಾಸ್ಟ್ರೋಲ್ ಆಯಿಲ್ ಎಲ್ಲ ಕೂಡ ಹಾಟ್ ಪ್ರೆಸ್ ದೀಪಮ್ ಆಯಿಲ್, ಪಂಚತೈಲ ದೀಪಮ್ ಕೂಡ ಇದೆ. ಓಕೆ, ಸೊ ಇವ್ರ ಹತ್ರ 5 ಲಾರ್ಜ್ ಕ್ವಾಂಟಿಟಿಯಲ್ಲಿ ಕೂಡ ಸಿಗತ್ತೆ. ಸ್ನೇಹಿತರೆ, ಹೀಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ, ಊರ್ ಕಡೆ ಪಯಣ ಬೆಳೆಸೋಣ ಅಂತ. ಅದ್ರ ಮಧ್ಯದಲ್ಲಿ ನಾವು ಲಾಸ್ಟ್ ಟೈಮ್ ಒಂದು ಪ್ರಮೋಷನ್ ವಿಡಿಯೋನ ಮಾಡಿದ್ವಿ ಉಡುಪಿ ಹತ್ರ. ನಿಸರ್ಗ ಆಯಿಲ್ ಅಂತ ಹೇಳಿ ಒಂದು ಗಾಣದ ಎಣ್ಣೆ ತಯಾರಿಕಾ ಘಟಕ. ಪುನೀತ್ ಅಂತ ಹೇಳಿ ಸಡನ್ ಆಗಿ ನಮ್ಮ ಕಾರ್ ನೋಡಿ ಸ್ಟಾಪ್ ಮಾಡಿದ್ರೆ ಹಾಯ್ ಅಂತ ಅಂದ್ಬಿಟ್ಟು, ನಂಗೆ ಯಾರು ನಮ್ಮನ್ನು ಈ ಥರ ಎಲ್ಲ ಕರೆಯೋರು, ಅದು ಉಡುಪಿಯಲ್ಲಿ ಅಂತ ಹೇಳಿ ತಿರುಗಿ ನೋಡಿದರೆ ಪುನೀತ್ ಅವರು. ಸೊ ಆಗ ನನಗೆ ಅನ್ನಿಸ್ತು, ಯಾಕೆ ಈ ಥರದೊಂದು ವಿಡಿಯೋ ಮಾಡಬಾರ್ದು ಅಂತ. ಮತ್ತು ನನ್ನ ಹತ್ರ ಒಂದು ಹೊಸ ಪ್ರಾಡಕ್ಟ್ ಬಂದಿದೆಪ್ಪ, ನೋಡು ಇದನ್ನು ನಿಮ್ಮ ಜನರಿಗೆ ಹೇಳು ಅಂತ ಹೇಳಿ ಹೇಳಿದರು. ಸರಿ ಆಯ್ತಣ್ಣ, ತೋರಿಸಿ ಬನ್ನಿ ಅಲ್ಲ ಅಂತ ಹೇಳಿ ನಾನು ಕೂಡ ಬಂದೆ. ನೋಡಿ, ಪುನೀತ್ ಅವರು, ನಿಸರ್ಗ ಆಯಿಲ್ ಅವರು. ಅಣ್ಣ ನಮಸ್ಕಾರ. ನಮಸ್ತೆ. ನಮಸ್ತೆ. ಸೊ ಸ್ನೇಹಿತರೆ, ಇವರು ಬೇರೆ ಕಡೆ ಒಂದು ಕಡೆ ಕೆಲಸ ಮಾಡ್ಕೊಂಡಿದ್ದವರು ಕೊರೋನಾ ನಂತರ ಬಂದು ತಮ್ಮದೇ ಆದಂಥ ಒಂದು ಆಯಿಲ್ ತಯಾರಿಕಾ ಘಟಕದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಕೂಡ ಹಾಕಿದ್ದಾರೆ. ಅದ್ರ ಜೊತೆಯಲ್ಲಿ ಇತ್ತೀಚೆಗೆ ನಾನು ಇವಾಗ ಸಿಕ್ಕಿದಾಗ ನನಗೊಂದು ಹೊಸ ಪ್ರಾಡಕ್ಟನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದರು. ನೋಡಿ, ಇದೇ ಪ್ರಾಡಕ್ಟ್ ಹೈ ಕುಕುಮಿಂಗ್ ಲಕಡಾಂಗ್ ಟರ್ಮರಿಕ್ ಪೌಡರ್ ಅಂತ ಹೇಳಿ. ಇದ್ರ ವಿಶೇಷತೆ ಏನು ಅನ್ನೋದನ್ನು ನಾವು ಪುನೀತ್ ಅಣ್ಣನ ಹತ್ರನೇ ಕೇಳೋಣ. ಅಣ್ಣ, ಏನಿದು ಲಕಡಾಂಗ್ ಟರ್ಮರಿಕ್ ಪೌಡರ್ ಅಂತ ಯಾಕೆ ಹೆಸರಿಟ್ಟಿದ್ದೀರಾ ಅಂತ? ಸರ್, ಇದು ನಾವು ಹೆಸರು ಇಟ್ಟಿರೋದಲ್ಲ, ಇದು ಆಕ್ಚುಲಿ ಅದರ ಊರಿನ ಹೆಸರು ಲಕಡಾಂಗ್ ಅಂತ, ಮೇಘಾಲಯ, ಈಶಾನ್ಯ ಭಾರತ. ಇಲ್ಲಿ ಆ ಲಕಡಾಂಗ್ ಅನ್ನೋ ಊರಲ್ಲಿ ಆಗುವ ಹಳದಿ ಏನಿದೆ ಅದರಲ್ಲಿ ಕುರುಕುಮಿನ್ ವ್ಯಾಲ್ಯೂ ನಿಮ್ಗೆ 8% ತನಕ ಬರುತ್ತೆ. ಓಕೆ, ನಮ್ದು ಇಲ್ಲಿ ಕರ್ನಾಟಕದಾದ್ರೆ ಅದು ಭಾರತದ ಬೇರೆ ಯಾವುದೇ ಭಾಗದಲ್ಲಿ ಆದ್ರೂ ಕೂಡ ಅದ್ರಲ್ಲಿ 2% ಕುರುಕುಮಿನ್ ವ್ಯಾಲ್ಯೂ. ಈ ಮೇಘಾಲಯದ ಒಂದು ಜೈತ್ಯ ಹಿಲ್ಸ್ ಅನ್ನೋ ಒಂದು ಜಿಲ್ಲೆಯ ಒಂದು ಊರದು. ಆ ಊರಲ್ಲಿ ಆ ಮಣ್ಣಿನ ಗುಣದಲ್ಲಿ ಆ ಮಣ್ಣಿನಲ್ಲಿ ಆದ ಒಂದು ಟರ್ಮರಿಕ್ ಏನಿದೆ ಅದು ಲಕಡಾಂಗ್ ಟರ್ಮರಿಕ್. ಅದರಲ್ಲಿ ಕೂಡ ನಿಮಗೆ ಕುರುಕುಮಿನ್ ವ್ಯಾಲ್ಯೂ 8% ಬರುತ್ತೆ. ಅದು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಅದು ಬಿಸಿ ನೀರಿಗೆ ಹಾಕಿ ಬಿಸಿ ಮಾಡಲ್ಲ, ಡೈರೆಕ್ಟ್ ಆಗಿ ಬಿಸಿಲಲ್ಲೇ ಡ್ರೈ ಮಾಡಿದ್ವಿ, ಡ್ರೈ ಟರ್ಮರಿಕ್ ಇದು. ಓಕೆ, ಈ ತರ ಇರುತ್ತೆ ಟರ್ಮರಿಕ್ ಅಂದ್ರೆ. ಅಣ್ಣ, ನಾವೆಲ್ಲ ಟರ್ಮರಿಕ್ ಅಂದ್ರೆ ಹಳದಿ ಬಣ್ಣ ಇರುತ್ತೆ, ಹಳದಿನೇ ಇರುತ್ತೇನೋ ಅಂತ ಅನ್ಕೊಂಡಿದ್ವಿ ಇದನ್ನ. ಹೌದು, ಇದು ನೋಡಿ, ಇದು ನಿಮಗೆ ಆರೆಂಜ್ ರೆಡ್ ಬರುತ್ತೆ ನೋಡಿ. ಓಕೆ, ಒಳಗಡೆ ಮುರಿದ್ರೆ ಆರೆಂಜ್ ರೆಡ್ ಇರ್ತದೆ. ಓಕೆ, ಎಲ್ಲೋ ಇರಲ್ಲ ಹಾಗಾದ್ರೆ. ಪೌಡರ್ ಮಾಡಿದಾಗ ಈ ಕಲರ್ ಬರುತ್ತೆ ನೋಡಿ ನಿಮಗೆ. ಓ, ಓಕೆ. ಸೊ ಹಳದಿ ಬಣ್ಣ ಪೌಡರ್ ಮಾಡಿದ್ಮೇಲೆ ಬರೋದು ಹಾಗಾದ್ರೆ, ಅದಕ್ಕೆ ಮುಂಚೆ ಬರೋದಿಲ್ಲ? ಇಲ್ಲ. ಓಕೆ ಅಣ್ಣ, ಇದು ಒರಿಜಿನಲ್ ಟರ್ಮರಿಕ್ ಪೌಡರ್ ವಿತೌಟ್ ಎನಿ ಕಲರ್ ಇಂಗ್ರೀಡಿಯೆಂಟ್. ಅದು ಕೂಡ ಪೌಡರ್ ಮಾಡುವ ಸಿಸ್ಟಮ್ ಕೂಡ ಈ ರೀತಿ ಇದೆ ನಮ್ದು. ಇದು ಒನಕೆಯಲ್ಲೇ ಪೌಡರ್ ಮಾಡೋದು ನಾವು. ಒನಕೆಯಲ್ಲೇ ಪೌಡರ್ ಯಾಕೆ ಮಾಡಬೇಕು? ಮಿಷಿನ್ಗೆ ಕೊಟ್ರೆ ಆಗತ್ತಲ್ಲ? ಕೊಟ್ರೆ ಆಗತ್ತೆ, ಪೌಡರ್ ಒಳ್ಳೆ ಆಗುತ್ತೆ. ಆದ್ರೆ ಪೌಡರ್ ಅಲ್ಲಿರುವ ಸತ್ವ ಎಲ್ಲ ಇದಾಗುತ್ತೆ ಬಿಸಿಯಾಗಿ. ಇದರಲ್ಲಿ ಬಿಸಿ ಆಗಲ್ಲ, ಸ್ಲೋಲಿ ನಿಮ್ಗೆ ಕ್ರಶ್ ಆಗಿ ಟ್ರೆಡಿಷನಲ್ ಪ್ರೊಸೆಸ್ ಅಲ್ಲಿ ಇದಾಗತ್ತೆ. ಇದು ಟರ್ಮರಿಕ್ಕಿನ ಒಂದು ಪೌಡರ್ ಮಾಡುವಂತಹ ಟ್ರೆಡಿಷನಲ್ ಪ್ರೊಸೆಸ್ ಇದು. ಅಂದ್ರೆ ಮುಂಚೆ ಹಿಂದಿನ ಕಾಲದಲ್ಲೆಲ್ಲ ಹೀಗೆ ಕುಟ್ಟಿ ಬಡ್ದು ಪೌಡರ್ ಮಾಡ್ತಾ ಇದ್ದಿದ್ದು. ಸೊ ಅದೇ ಈಗ ಮ್ಯಾನ್ ಪವರ್ ಇಲ್ಲ, ಮಿಷಿನ್ ಪವರ್ ಬಂದಿದೆ. ಓಕೆ, ಒನಕೆಯ ಪ್ರೋಸೆಸ್ ಇದು ಅಲ್ವಾ? ಸೊ ಸ್ನೇಹಿತರೆ, ನಾನು ನಿಮ್ಗೆ ಈಗಾಗಲೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಒನಕೆಯಲ್ಲಿ ಕುಟ್ಟಿ ಪುಡಿ ಮಾಡುವಂತಹ ಮಿಷಿನ್ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ. ಮತ್ತೆ ನೀವಿಲ್ಲಿ ನೋಡ್ಬೋದು ಇದರ ಹಳದಿಯ ಒಂದು ಚಕ್ಕೆ ಕೂಡ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಎಸ್, ಇದು ಪೌಡರ. ಸೊ ಈ ಪೌಡರ್ನ ಒಂದು ಇನ್ಫಾರ್ಮೇಷನ್ನ ಕಂಪ್ಲೀಟ್ ವಿಡಿಯೋ ಬಂದು ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀವಿ. ಹೋಗಿ ನಮ್ಮ ವ್ಲಾಗ್ಸ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದ್ಸಲ ನೋಡಿ. ಹಾಗೆ ಇವ್ರದ್ದು ಒರಿಜಿನಲ್ ಅದರ ಸತ್ವ ಉಳಿಸ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಇದೇ ರೀತಿ ಕೊಬ್ಬರಿ ಎಣ್ಣೆ ಮತ್ತು ಗಾಣದ ಎಣ್ಣೆಗಳಲ್ಲಿ ಸುಮಾರು ಎಣ್ಣೆಗಳನ್ನ ತಯಾರು ಮಾಡ್ತಾರೆ. ಅಣ್ಣ, ಯಾವ್ದು ಮಾಡ್ತೀರಾ? ಸರ್, ನಾವು ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಶೇಂಗಾ, ಸನ್ಫ್ಲವರ್, ಕುಸುಬಿ, ಬಾದಾಮ್ ಮಾಡ್ತೇವೆ, ಮತ್ತೆ ಫ್ಲಾಕ್ಸ್ ಸೀಡ್ ಮಾಡ್ತೇವೆ. ಈಗ ಒಂದು 10 ಬಗೆ ಎಣ್ಣೆ ತನಕ ಮಾಡ್ತೇವೆ ನಾವು. ಎಲ್ಲ ಕೋಲ್ಡ್ ಪ್ರೊಸೆಸ್ ಅಲ್ಲೇ ಮಾಡೋದು, ಮರದ ಗಾಣದಲ್ಲೇ ಮಾಡೋದು. ಓಕೆ, ಸುಮಾರು ಎಣ್ಣೆಗಳನ್ನ ಈ ಥರದನ್ನ ಸುಮಾರು ಎಣ್ಣೆ ತಯಾರಿಕಾ ಘಟಕ ಇವ್ರದ್ದಿದೆ. ಸೊ ಉಡುಪಿ ಕಡೆ ಯಾರೆಲ್ಲ ಟ್ರಾವೆಲ್ ಮಾಡ್ತೀರಾ, ಮಂಗಳೂರು ಉಡುಪಿ, ನೀವಿಲ್ಲಿ ನೋಡ್ಬೋದು ಹೈವೇ ಪಕ್ಕದಲ್ಲೇ. ಇದು ಹೈವೇ ಸರ್ವಿಸ್ ರೋಡ್ ನಿಮಗೆ ಗೊತ್ತಾಗ್ತಾ ಉಂಟು ನನ್ನ ಹಿಂದೆ ಬ್ಯಾಕ್ ಗ್ರೌಂಡಲ್ಲಿ. ಸೊ ಇಲ್ಲಿ ಬಂದು ನೀವು ತಗೊಳ್ಕೊಳ್ಬೋದು. ಒಳ್ಳೆ ಅಫೋರ್ಡಬಲ್ ರೇಟ್ ಕೂಡ ಇದೆ. ಪ್ರೈಸ್ ಏನು ಅಷ್ಟು ಜಾಸ್ತಿ ಪ್ರೈಸ್ ಎಲ್ಲ ಸರ್ ಯಾವ ರೀತಿ ಅಂತ ಹೇಳಿದ್ರೆ,
ನಿಮ್ಗೆ ಮೆಟೀರಿಯಲ್ ಕಾಸ್ಟ್ ಮತ್ತೆ ಪ್ಲಾಂಟ್ ಕಾಸ್ಟ್ ಅಷ್ಟೇ. ಪ್ಲಾಂಟ್ ಕಾಸ್ಟ್. ಓಕೆ. ಸೊ ಹಂಗೆ ಇದರ ಹೆಸರು ಬಂದ್ಬಿಟ್ಟು ನಿಸರ್ಗ ಫ್ರೆಶ್ ಅಂತ. ಮಿಸ್ ಮಾಡದೆ ವಿಸಿಟ್ ಮಾಡಿ ಒಮ್ಮೆ. ಸ್ಟೋರು ಯಾವಾಗಲೂ ಸ್ಟಾಕ್ ಅಂತೂ ಅವೈಲೇಬಲ್ ಇರುತ್ತೆ. ಸೊ ಇವರಲ್ಲಿ ಯಾವ ರೀತಿ ಎಣ್ಣೆ ಇರುತ್ತೆ ಅಂತ ನಾನು ತೋರಿಸ್ತೇನೆ. ಒಂದು ಕೊಕೊನಟ್ ಆಯಿಲ್, ಜಿಂಜರ್ ಆಯಿಲ್, ಮಸ್ಟರ್ಡ್ ಆಯಿಲ್, ಗ್ರೌಂಡ್ನಟ್ ಆಯಿಲ್, ಫ್ಲವರ್ ಆಯಿಲ್, ಫ್ಲಾಕ್ಸೀಡ್ ಆಯಿಲ್, ನೆಗರ್ಸೀಡ್ ಆಯಿಲ್, ಸಾಲ್ಫ್ಲವರ್ ಆಯಿಲ್, ಕ್ಯಾಸ್ಟ್ರೋಲ್ ಆಯಿಲ್ ಎಲ್ಲ ಕೂಡ ಹಾಟ್ ಪ್ರೆಸ್ ದೀಪಮ್ ಆಯಿಲ್, ಪಂಚತೈಲ ದೀಪಮ್ ಕೂಡ ಇದೆ, ಆಲ್ಮಂಡ್ ಆಯಿಲ್ ಇದೆ. ಓ ತುಂಬ ವೆರೈಟಿಯ ಆಯಿಲ್ ಉಂಟು ಇವ್ರ ಹತ್ರ. ಸೊ ರೇಟ್ ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ರೇಟ್ನ ಇಲ್ಲಿ ಕಂಪ್ಲೀಟಾಗಿ ನಾನು ತೋರಿಸ್ತಾ ಇದ್ದೇನೆ. ನೀವು ಜಸ್ಟ್ ಕಾಲ್ ಮಾಡಿ ಬುಕ್ ಮಾಡ್ಬೋದು ಅಷ್ಟೇ. ಅಲ್ಲಿ ಮೇಲ್ಗಡೆ ನಂಬರ್ ಇದೆ. ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ಯಾವುದೇ ಜಾಗಕ್ಕೆ ಇವರು ಕೊರಿಯರ್ ಅನ್ನ ಡೆಲಿವರಿ ಮಾಡ್ತಾರೆ ವಿತೌಟ್ ಎನಿ ಎಕ್ಸ್ಟ್ರಾ ಚಾರ್ಜ್. ಚಾರ್ಜ್ ಇದೆ ಸರ್. ಓಕೆ, ಚಾರ್ಜ್ ಮಾಡ್ತಾರೆ. ಎಷ್ಟು ಮಾಡ್ತೀರಾ ಅಣ್ಣ? ಎಷ್ಟು ಮಾಡ್ತೀರಾ? ಕೆಜಿ 20 ರೂಪಾಯಿ ಇದೆ ಸರ್ ಕರ್ನಾಟಕದಲ್ಲಿ. ಹೌದು, ಕರ್ನಾಟಕದಲ್ಲಿ 1 ಕೆಜಿಗೆ 20 ರೂಪಾಯಿ ಚಾರ್ಜಸ್ ಇದೆ ಎಕ್ಸ್ಟ್ರಾ ಪಾರ್ಸಲ್ ಚಾರ್ಜ್. ಹೌದು. ಓಕೆ, ಸೊ 20 ರೂಪಾಯಿ ಅಫೋರ್ಡಬಲ್ ಗುರು, ಕೊಟ್ಟು ತಗೊಳ್ಬೋದು. ಹೋಮ್ ಡೆಲಿವರಿ ಇರುತ್ತೆ. ಓಕೆ, ಸೊ ಇವ್ರ ಹತ್ರ 5 ಲಾರ್ಜ್ ಕ್ವಾಂಟಿಟಿಯಲ್ಲಿ ಕೂಡ ಸಿಗತ್ತೆ. ಸೊ ಮರದ ಗಾಣದ ಎಣ್ಣೆ, ಎಳ್ಳೆಣ್ಣೆ, ಒಳ್ಳೆಣ್ಣೆ ಮತ್ತೆ ಕೊಕೊನಟ್ ಆಯಿಲ್. ಸೊ ಇದು ಇವ್ರದ್ದು ಅಂಗಡಿ. ಇಲ್ಲಿ ನಮ್ಮ ಓನರ್ ಕೂತಿದ್ದಾರೆ ನೋಡಿ. ಮೇಡಮ್ ನಮಸ್ತೆ. ಎಣ್ಣೆ ಚೆನ್ನಾಗುಂಟು ಮೇಡಮ್, ಲಾಸ್ಟ್ ಟೈಮ್ ತಗೊಂಡೋಗಿದ್ದೆ ನಾನು. ಬಗ್ಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ ನಂದಿನಿಗೆ. ಸ್ನೇಹಿತರೆ ಬನ್ನಿ, ನೆಕ್ಸ್ಟ್ ಇಲ್ಲಿಂದ ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೇವೆ. ಇದು ನಮ್ಮ ಡೇ 4. ಇವತ್ತಿಗೆ ಇಲ್ಲಿಗೆ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್.